ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕಾರ್ನ್ ಬೈಟ್ಸ್ ಮಾಡೋದು ಹೇಗೆ ಅಂತ ನೋಡೋಣ. 1/4 ಕಪ್ ಕಾರ್ನ್ ತಗೊಳ್ಳಿ. ಕಾರ್ನ್ನ ಮಿಕ್ಸಿಯಲ್ಲಿ ನಾನು ಮಾಡಿರೋ ಥರ ಪೇಸ್ಟ್ ಮಾಡ್ಕೊಳ್ಳಿ. ಕಾರ್ನ್ ಪೇಸ್ಟಿಗೆ ಈಗ 1/2 ಕಪ್ ಅಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳಿ. ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ. ಮತ್ತು ಅರ್ಧ ಟೀ ಸ್ಪೂನ್ ಅಷ್ಟು ಒರಿಗ್ಯಾನೋ, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 1/4 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಎಲ್ಲದನ್ನು ಕಲಿಸ್ಕೊಳ್ಳಿ. ಸೊ ಪೇಸ್ಟ್ ಮಾಡ್ಕೊಂಡಿದ್ವಲ್ವ ಕಾರ್ನ್ನ, ಅದ್ರ ಕಾರ್ನ್ ಪೇಸ್ಟೇ ತುಂಬ ನೀರಿರುತ್ತೆ, ಅದಕ್ಕೆ ಇವಾಗಲೇ ನೀರು ಹಾಕ್ಕೊಳೋದು ಬೇಡ. ಸೊ ಎಲ್ಲ ಕಲಿಸ್ಕೊಂಡು ಈ ಥರ ಎಲ್ಲ ನೀರಿನ ಅಂಶ ಹೀರ್ಕೊಂಡ್ಮೇಲೆ ಈಗ ಒಂದು ಸ್ವಲ್ಪ ನೀರು ಚಿಮ್ಮಿಸ್ಕೊತ ಕಲಿಸ್ಕೊತಾ ಹೋಗಿ. ಚಪಾತಿನ ಹಿಟ್ಟು ಅದಕ್ಕೆ ನೀವು ಕಲಿಸ್ಕೊತ ಹೋಗಬೇಕು. ಈಗ ಹಿಟ್ಟು ರೆಡಿ ಇದೆ. ಬಾಳಿಗೆಯಲ್ಲಿ ಎಣ್ಣೆ ಕಾಯಕ್ಕಿಟ್ಕೊಳ್ಳಿ. ಎಣ್ಣೆ ಕಾಯೋದ್ರೊಳಗಡೆ ಈಗ ಸ್ವಲ್ಪ ಹಿಟ್ಟು ತಗೊಂಡು ಕೈಗೆ ಎಣ್ಣೆ ಹಚ್ಕೊಂಡು ನಿಪ್ಪಟ್ಟು ಥರ ತಟ್ಕೊಳ್ಳೋಣ. ಎಣ್ಣೆ ಕಾದಿದೆ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದೊಂದೇ ಕಾರ್ನ್ ಬೈಟ್ಸ್ನ ಎಣ್ಣೆಯಲ್ಲಿ ಹಾಕ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿ ತನಕ ಕರ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ ನೀವು, ಮೀಡಿಯಮ್ ಫ್ಲೇಮಲ್ಲೇ ಕರ್ಕೊಳ್ಳಿ. ಸೊ ಕ್ರಿಸ್ಪಿಯಾಗಿ ಬರುತ್ತೆ ಆವಾಗ. ಕಾರ್ನ್ ಬೈಟ್ಸ್ ರೆಡಿ ಇದೆ. ಇದನ್ನು ಇನ್ನೂ ಟೇಸ್ಟಿಯಾಗಿ ಮಾಡೋಕ್ಕೆ ಇದ್ರ ಮೇಲೆ ಒಂದು ಸ್ವಲ್ಪ ಪೆರಿ ಪೆರಿ ಪೌಡರ್ನ ಸ್ಪ್ರಿಂಕಲ್ ಮಾಡಿಕೊಂಡು ತಿನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ. ಹೆಲ್ದಿ ಸ್ನ್ಯಾಕ್ಸು, ಆಫ್ಟರ್ ಸ್ಕೂಲ್ ಸ್ನ್ಯಾಕ್ಸು. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಇದನ್ನು. ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.